ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ನೇಮಿಚಂದ್ರ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 15. ಪುಸ್ತಕದ ಹೆಸರು ನೇಮಿಚಂದ್ರರ ಕಥೆಗಳು. ಲೇಖಕರು ನೇಮಿಚಂದ್ರ. ಅಭಿಪ್ರಾಯ ವೀಣಾ ಹೆಗಡೆ ಮತ್ತು ಎಸ್.ಪಿ. ವಿಜಯಲಕ್ಷ್ಮಿ. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಪುಸ್ತಕಗಳೇ ಇಷ್ಟವೆಂದಾದಾಗ ಇಷ್ಟವಾದ ಒಂದು ಪುಸ್ತಕದ ಬಗ್ಗೆ ಬರೆಯುವುದು ಸ್ವಲ್ಪ ಕಷ್ಟವಾದರೂ ಖುಷಿಯ ವಿಚಾರವೇ ಸೈ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿರುವ ಲೇಖಕಿ ನೇಮಿಚಂದ್ರರವರು ಬರೆದ ಕಥೆಗಳ ಸಂಕಲನ ನೇಮಿಚಂದ್ರರ ಕಥೆಗಳು ನನ್ನಿಷ್ಟವಾದ ಪದೇ ಪದೇ ನಾ ಓದ ಬಯಸುವ ಪುಸ್ತಕ. ಇಲ್ಲಿನ ಕಥೆಗಳಲ್ಲಿ ಹೆಚ್ಚಿನವು ಹೆಣ್ಣಿನ ಮನಸ್ಥಿತಿ, ಸುಖ ದುಃಖ ಗೊಂದಲ ಅದರ ನಿವಾರಣೆಯತ್ತಲೇ ಇದ್ದರೂ ಅವು ಪುರುಷದ್ವೇಷಿ ಕಥೆಗಳಲ್ಲ, ಅತ್ಯುಗ್ರ ಸ್ತ್ರೀವಾದದ ಕಥನವಲ್ಲ. ಗಂಡು ಹೆಣ್ಣಿನ ನಡುವಿನ ಸಮಾನ ಸ್ತರದ ಗೌರವ, ಪ್ರೀತಿ, ಬದುಕು ಇವುಗಳ ನಿರೀಕ್ಷೆಯ ಆಶಯದ ಕಥೆಗಳು. ಅದು ಆಪ್ತತೆಯನ್ನು ಹೊದ್ದ ಪ್ರೀತಿಯಿಂದ ಕೂಡಿದ ಸಮಾನ ಸ್ತರ ಸಖ ಸಖಿ ಭಾವದ ಕಥೆಗಳು. ಈ ಸಮಾನ ಸ್ತರದ ಪ್ರೀತಿ ಗೌರವದ ಕಲ್ಪನೆಗಳೇ ಈ ಪುಸ್ತಕವನ್ನು ನನ್ನ ನೆಚ್ಚಿನದ್ದಾಗಿಸಿದೆ. ಯಾವುದೇ ಗೊಂದಲ ಸಮಸ್ಯೆಗೆ ಇಲ್ಲಿನ ಯಾವುದೋ ಕಥೆಯೊಂದರಲ್ಲಿ ಪರಿಹಾರ ಸಿಕ್ಕಿದೆ. ನನಗೆ ಸಮಾಧಾನದ ನೇವರಿಕೆ ದೊರೆತಿದೆ. ಕಥೆಯೊಂದರಲ್ಲಿ ಬರುವ ಬದುಕಿನೆಲ್ಲ ಅನುಭವಗಳಿಗೂ ತೆರೆದುಕೊಳ್ಳುವುದು ಸಾಧ್ಯವಿಲ್ಲ, ಅಷ್ಟು ಅವಕಾಶಗಳಿಲ್ಲ ಈ ಬದುಕಿಗೆ ಎಂಬ ಮಾತಂತೂ ಅಚ್ಚಳಿಯದಂತೆ ಕೂತಿದೆ ಮನದಲ್ಲಿ. ಏನನ್ನಾದರೂ ಕೊಳ್ಳುವುದು ಬಿಡುವುದು ಮುಂದಿನ ವಿಷಯ, ಆದರೆ ಕೊಳ್ಳುವಷ್ಟು ಸಶಕ್ತರಾಗಿದ್ದರೆ ಮಾತ್ರ ತೀರ್ಮಾನ ನಮ್ಮ ಅಡಿಯಾಳು ಎನ್ನುವ ವಾಕ್ಯಗಳು ಒಂದು ಕಥೆಯಲ್ಲಿ ಬಂದಿವೆ. ಇದಂತೂ ನನ್ನನ್ನು ಸದಾ ಜಾಗರೂಕವಾಗಿರಿಸುತ್ತದೆ. ನನ್ನ ಸ್ವಂತ ದುಡಿಮೆಯಲ್ಲಿ ಕೊಂಡ ಮೊದಲ ಪುಸ್ತಕಗಳಲ್ಲಿ ಇದೂ ಒಂದು ಮತ್ತು ಪ್ರಮುಖವಾದದ್ದು. ಇಲ್ಲಿರುವ 24 ಕಥೆಗಳು ಒಂದರಿಂದ ಒಂದು ಭಿನ್ನವಾದ ಕಥಾಹಂದರಗಳಾಗಿ ಒಂದೊಂದೂ ತನ್ನ ವಿಶಿಷ್ಟ ಗುಣದಿಂದ ಓದುಗರನ್ನು ಸೆರೆ ಹಿಡಿದು ಬಿಡುವುದು ಎಂದರೆ ತಪ್ಪಾಗಲಾರದು. ಇಲ್ಲಿನ ಕಥೆಗಳ ಸ್ತ್ರೀ ಪಾತ್ರಗಳು ಹೊಸತಿಗೆ ತೆರೆದುಕೊಂಡು ಬದಲಾವಣೆ ಬಯಸಿದರೂ ಕೌಟುಂಬಿಕ ವ್ಯವಸ್ಥೆಗಳು ಜಾಳಾಗಬಾರದೆಂಬ ಎಚ್ಚರಿಕೆ ಹಾಗೂ ಕಳಕಳಿ ಕಂಡುಬರುತ್ತದೆ. ಸಾಮಾಜಿಕ ತಲ್ಲಣಗಳ ಕುರಿತು ವಿವೇಚನಾಯುಕ್ತ ಪರಿಹಾರಗಳನ್ನು ಕಂಡುಕೊಳ್ಳಬೇಕೆಂಬ ತುಡಿತ ಕಂಡುಬರುತ್ತದೆ. ಮಾನವೀಯ ಮೌಲ್ಯ, ಸಂವೇದನೆಗಳು, ಒಳ್ಳೆಯ ಬದುಕಿನ ತಳಹದಿ ಎಂಬ ವಿಶ್ಲೇಷಣೆ ಸೂಕ್ಷ್ಮವಾಗಿ ಗೋಚರಿಸುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಎಲ್ಲ ಕಥನಗಳು ಸುಮಧುರ ಭಾವಗೀತೆಗಳಂತೆ ಭಾವಮಾಧುರ್ಯವನ್ನು ತುಂಬಿಕೊಂಡ ಕಥೆಗಳಾಗಿವೆ. ಹೇಳುವ ರೀತಿ, ಭಾಷಾ ಶೈಲಿ, ಮನುಷ್ಯ ಪ್ರೀತಿಯ ಸಂವೇದನೆಗಳು ಸಮುದ್ರದ ಮಂದ ಅಲೆಗಳಂತೆ ನವಿರಾಗಿ ತೇಲಿ ತೇಲಿ ಬರುತ್ತಾ ನಮ್ಮ ಮನಸ್ಸನ್ನು ಲಹರಿಯ ಗುಂಗಿಗೆ ಸಿಕ್ಕಿಬಿಡಿಸುತ್ತದೆ. ಒಮ್ಮೆ ಇವುಗಳ ಲೋಕದಲ್ಲಿ ತಲೆ ತೂರಿಸಿದರೆ ನಿರಾಯಾಸವಾಗಿ ಆ ಕಥೆಗಳು ನಮ್ಮ ಮನಸ್ಸನ್ನು ತಮ್ಮ ತೆಕ್ಕೆಗೆ ಎಳೆದುಕೊಳ್ಳುತ್ತವೆ. ಇದು ಉತ್ಪ್ರೇಕ್ಷೆಯಲ್ಲ ಎನ್ನುವುದು ನನ್ನ ದನಿ. ಆಸಕ್ತರು ಓದಿ. ಒಳ್ಳೆಯ ಪುಸ್ತಕ. ಧನ್ಯವಾದಗಳು.